ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೇರ್ ಗ್ರೋತ್ ಆಯಿಲ್, ದಾಸವಾಳ ಹೂವು ಎಲೆಗಳಿಂದ ಮಾಡಿದ ಎಣ್ಣೆ ಬಳಸಿದ್ರೆ ಕೂದಲು ದಪ್ಪವಾಗಿ ಬೆಳೆಯುತ್ತೆ. ಈ ವಿಡಿಯೋದಲ್ಲಿ ನಾನು ಈ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ಫಸ್ಟ್ ನಾವು ದಾಸವಾಳದ ಹೂವಿನ ಬಗ್ಗೆ ತಿಳಿಯದವರು ತುಂಬ ಕಡಿಮೆ ಎಂದು ಹೇಳಬಹುದು. ಪ್ರತಿಯೊಬ್ಬರು ಇದರಲ್ಲಿನ ಸೌಂದರ್ಯ ಲಾಭಗಳನ್ನು ಒಂದಲ್ಲ ಒಂದು ರೀತಿಯಿಂದ ಪಡೆಯುತ್ತಾರೆ. ಇಂದಿನ ದಿನಗಳಲ್ಲಿ ಕೆಲವೊಂದು ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ಕೂಡ ಇದನ್ನು ಬಳಕೆ ಮಾಡಲಾಗುತ್ತದೆ. ದಾಸವಾಳವು ಹಲವಾರು ಬಗೆಯ ಬಣ್ಣಗಳಲ್ಲಿ ಲಭ್ಯವಿದ್ದು, ಅದರಲ್ಲೂ ಕೆಂಪು ದಾಸವಾಳವು ತುಂಬಾ ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ. ದಾಸವಾಳದ ಹೂನಲ್ಲಿ ಎಲೆಗಳಲ್ಲಿ ಎಣ್ಣೆಯನ್ನು ತಯಾರಿಸಿಕೊಂಡು ಕೂದಲಿನ ಆರೈಕೆ ಮಾಡುವುದು ಹೇಗೆ ಎಂದು ನಾವು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ದಾಸವಾಳ ಹೂವು ಎಲೆಗಳು, ಕರಿಬೇವಿನ ಸೊಪ್ಪು, ಬೆಟ್ಟನೆಲ್ಲಿಕಾಯಿ, ಹಂಗೆ ಅಲೋವೆರಾ, ಮೆಂತೆಕಾಳು ತಯಾರಿಸುವ ಎಣ್ಣೆನು ತಲೆ ಬುರುಡೆಯನ್ನು ಪುನರ್ಜೀವನಗೊಳಿಸುವುದು ಮತ್ತು ಕೂದಲಿನ ಬೆಳವಣಿಗೆ ಇದು ಸಹಕಾರಿ. ಇದು ಕೂದಲಿಗೆ ಆಗುವ ಹಾನಿ ತಪ್ಪಿಸುವುದು ಮತ್ತೆ ಕೂದಲಿನ ತುದಿಯು ಒಡೆಯದಂತೆ ನೋಡಿಕೊಳ್ಳುವುದು. ದಾಸವಾಳದ ಎಣ್ಣೆಯಿಂದ ಕೂದಲಿಗೆ ವಾರದಲ್ಲಿ 2 ಸಲ ಮಸಾಜ್ ಮಾಡಿ. ಇದರಿಂದ ರಕ್ತ ಸಂಚಾರವು ಸರಿಯಾಗಿ ಆಗುತ್ತದೆ. ನೋಡ್ತಾ ಇದ್ರಲ್ವಾ, 2 ತರ ಕೆಂಪು ಬಣ್ಣದ ದಾಸವಾಳದ ಹೂವು ತಗೊಂಡಿದ್ದೀನಿ. ಅದ್ರ ಜೊತೆಗೆ ದಾಸವಾಳದ ಎಲೆಗಳು, ಕರಿಬೇವಿನ ಸೊಪ್ಪು, ಬೆಟ್ಟನೆಲ್ಲಿಕಾಯಿ, ಮೆಂತೆಕಾಳು ಇದೆಲ್ಲ ತಗೊಂಡು, ಅಲೋವೆರಾ ಮನೆ ಹತ್ರ ಸಿಕ್ತು, ಫ್ರೆಶ್ ಅಲೋವೆರಾ ತೆಗೆದುಕೊಂಡಿದ್ದೀನಿ. ಇದೆಲ್ಲ ಕೂಡ ತೆಂಗಿನ ಎಣ್ಣೆ ತಗೊಂಡು ಅದಕ್ಕೆ ಬಿಸಿ ಮಾಡಿ, ಬಿಸಿ ಆದ ತಕ್ಷಣ ಇದೆಲ್ಲ ಕೂಡ ಹಾಕಿ ಕುದಿಸ್ಮೇಲೆ ಒಂದು 35 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುದಿಬೇಕಾಗುತ್ತೆ. ಇದೆಲ್ಲ ಕುದಿದ ಮೇಲೆ ನಾವು ಒಂದು 45 ಮಿನಿಟ್ಸ್ ಬಿಟ್ಟರೆ ತಣ್ಣಗಾಗುತ್ತೆ. ಇದು ತಣ್ಣಗಾದ ತಕ್ಷಣ ನಾವು ಸೋದಿಸ್ಕೋಬೋದು. ಸೋದಿಸ್ಕೊಂಡ್ರೆ ನಮಗೆ ನೋಡ್ತಾ ಇದ್ರೆ, ನಾವು ಸೋದಿಸಿದ್ರೆ ಪ್ಯೂರ್ ವೈಟ್ ಕಲರ್ ಇರೋ ತೆಂಗಿನ ಎಣ್ಣೆ ಎಲ್ಲ ಕೂಡ ಒಂಥರ ಗ್ರೀನಿಶ್ ಆಗಿದೆ. ಯಾಕಂದರೆ ಎಲೆಗಳಲ್ಲಿ ಇರೋ ನೀರಾಂಶ, ಪೋಷಕಾಂಶ ಎಲ್ಲ ಇದರಲ್ಲಿ ಬಂದಿದೆ. ಇದಿವಾಗ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 6 ತಿಂಗಳು ಕೂಡ ಇದು ನಾವು ಸ್ಟೋರ್ ಮಾಡಿಕೊಂಡು ಡೈಲಿ ಅಪ್ಲೈ ಮಾಡ್ಕೋಬೋದು. ತುಂಬ ಹೆಲ್ತಿಯಾಗಿರುತ್ತೆ. ನಾವು ನಮ್ಮ ಹೇರ್ಗೆ ತುಂಬ ಒಳ್ಳೆಯದು, ತುಂಬ ಹೆಲ್ತಿಯಾಗಿರುತ್ತೆ. ನಮ್ಮ ಕೂದಲಿಗೆ ಮಸಾಜ್ ಥರ ಮಾಡ್ತಾ ಇದ್ರೆ ಈ ಎಣ್ಣೆ. ಇವಾಗ ಎಣ್ಣೆ ಎಲ್ಲ ಫಿಲ್ಟರ್ ಮಾಡ್ಕೊಂಡ್ಮೇಲೆ ಒಂದು ಸ್ಟೋರ್ಗೋಸ್ಕರ ಒಂದು ಬಾಟಲ್ ತಗೊಂಡು ಅದರಲ್ಲಿ ಹಾಕಿ ಇಟ್ಟರೆ 6 ತಿಂಗಳಾದರೂ ಇರುತ್ತೆ. ಈಗ ಎಣ್ಣೆ ತಣ್ಣಗಾಗಲು ಮತ್ತು ಇದರ ಬಳಿಕೆ ಎಣ್ಣೆಯನ್ನು ಹಚ್ಚಿ ತಲೆಬುರುಡೆ ಮತ್ತು ಕೂದಲಿಗೆ ಇದರಿಂದ ಮಸಾಜ್ ಮಾಡಬೇಕು. 1 ದಿನ ಆದಮೇಲೆ ಮರುದಿನ ಶಾಂಪೂ ಇಲ್ಲ ಅಂದರೆ ಸೀಗೆಕಾಯಿ ಹಾಕ್ಕೊಂಡು ಕೂದಲು ತೊಲಗಬೇಕಾಗುತ್ತೆ. ಕೂದಲಿನ ಒಂದು ಮಾಸ್ಕ್ ಥರ ಇದು ಉಪಯೋಗಕಾರಿ ಆಗುತ್ತೆ. ಅಲೋವೆರಾ ಕೂದಲಿನ ಗುಣಮಟ್ಟ ಸುಧಾರಣೆ ಮಾಡಿ ಕೂದಲಿಗೆ ಕಾಂತಿ ನೀಡುವುದು. ಅದೇ ರೀತಿಯಲ್ಲಿ ಕೂದಲು ತುಂಡಾಗುವುದು, ಒಡೆದ ತುದಿ ಮತ್ತು ಕೂದಲ ಉದುರುವಿಕೆ ಸಮಸ್ಯೆ ದೂರ ಮಾಡುವುದಕ್ಕೆ ಅಲೋವೆರಾ ತುಂಬ ಸಹಾಯ ಮಾಡುತ್ತೆ. ಈ ದಾಸವಾಳದ ಹೂವುಗಳು, ಎಲೆಗಳು, ಕರಿಬೇವಿನ ಸೊಪ್ಪು, ಕರಿಬೇವಿನ ಎಲೆಗಳು ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ದೂರವಾಗುತ್ತದೆ. ನೀವು ಸಹ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ನೀವು ಕೂಡ ಈ ಥರ ಮನೆಯಲ್ಲಿ ಮನೆ ಚಿಟ್ಕ ಮಾಡ್ಕೊತಾ ಇರ್ತೀರಲ್ವ, ನೀವು ಈ ಥರ ಮಾಡ್ತಾಯಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.